ಇನ್ನು ಪರಿಹಾರದ ಮೊತ್ತ ನೋಡಿ ಔಹಾರಿದ ಅಡಿಕೆ ಬೆಳೆಗಾರರು. ಒಂದು ಅಡಿಕೆ ಮರ ನಾಶಕ್ಕೆ ಸರ್ಕಾರ 17,000 ರೂಪಾಯಿ ಪರಿಹಾರ ಕೊಡುತ್ತೆ ಅಂತ ಹೇಳಿದೆ. 1 ಹೆಕ್ಟೇರ್ ಅಡಿಕೆ ತೋಟ ನಾಶಕ್ಕೆ 22,500 ರೂಪಾಯಿ ನಿಗದಿ ಮಾಡಿದ್ದಾರೆ. ಗಾಳಿ ಮಳೆಗೆ ಧರೆಗೆ ಹುರುಳಿರತಕ್ಕಂಥ ನೂರಾರು ಅಡಿಕೆ ಮರಗಳು ಪ್ರತಿ ರೈತನಿಗೂ 3 ರಿಂದ 10 ಲಕ್ಷ ರೂಪಾಯಿವರೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಷ್ಟ ಆಗಿದೆ. ಹೆಚ್ಚಿನ ಪರಿಹಾರಕ್ಕಾಗಿ ಅಡಿಕೆ ಬೆಳೆಗಾರರಿಂದ ಆ ಬೆಳೆಗಾರರೆಲ್ಲ ಸೇರ್ಕೊಂಡು ಸರ್ಕಾರಕ್ಕೆ ಮನವಿಯನ್ನ ಮಾಡಿದೆ. ಕೇಂದ್ರ ಸರ್ಕಾರದ ನಿಯಮ ಅವೈಜ್ಞಾನಿಕ ಅಂತ ರೈತರು ಈ ಒಂದು ಸಂದರ್ಭದಲ್ಲಿ ಕಿಡಿಕಾರ್ತಾ ಇದ್ದಾರೆ. ಎಸ್, ಅಡಿಕೆ ತೋಟ ಯಾವ ರೀತಿ ಆಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಇಂತಿಷ್ಟು ಹಣವನ್ನು ನೀಡ್ತೇವೆ ಅಂತ ಕೂಡ ಹೇಳಿದರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ನೀಡಿದರೆ ಸಾಲದು, ನಮಗೆ ಇಷ್ಟು ಬೇಕು, ಯಾಕಂದರೆ ನಾವು ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದೀವಿ. ಈ ಒಂದು ನಾಶದಿಂದ ಎಷ್ಟೋ ಲಕ್ಷ ಲಾಸ್ ಆಗಿದೆ ನಮಗೆ ಅಂತ ಈಗ ಕಿಡಿಕಾರ್ತಾ ಇದ್ದಾರೆ. ಅಕಾಲಿಕ ಮಳೆ ಸ್ಟಾರ್ಟ್ ಆಗಿ ರೈತರಿಗೆ ಪರಿಹಾರದ ಶಾಕ್ ಅನ್ನ ನೀಡಲಾಗಿದೆ. ಅಡಿಕೆ ಬೆಳೆಗಾರರಿಗೆ ಪರಿಹಾರದ ಮೊತ್ತದ ಶಾಕ್ ಎದುರಾಗಿದೆ. ಏನಾಗಿದೆ ಅಂದರೆ ಇದು ಮಳೆ ಜಾಸ್ತಿಯಾಗಿ ಗಾಳಿಯಿಂದ ವಿಪರೀತ ಗಾಳಿ ಜಾಸ್ತಿಯಾಗಿ ಅಡಿಕೆ ಮರಗಳೆಲ್ಲ ನಾಶ ಆಗೋಗಿವೆ. ಈಗ ರೈತರುಗಳು ಭಾರಿ ಸಂಕಷ್ಟದಲ್ಲಿದ್ದಾರೆ. ಈಗ ರಾಜ್ಯ ಸರ್ಕಾರ ಏನು ಮಾಡಿದೆ ಅಂದರೆ ಪ್ರತಿ ಹೆಕ್ಟೇರಿಗೆ 18 ರೂಪಾಯಿಗೆ 22,000 ಘೋಷಣೆ ಮಾಡಿದೆ. ಈಗ ನಾವು ರೈತರುಗಳು ಕಂಗಾಲಾಗಿದ್ದೀವಿ. ಇದ್ರ ಬಗ್ಗೆ ಸ್ವಲ್ಪ ತಜ್ಞರ ಮುಖಾಂತರ ಈ ಗ್ರಾಮೀಣ ಭಾಗದ ಪ್ರತಿನಿಧಿಗಳ ಮುಖಾಂತರ ನಮಗೆ ಸರ್ಕಾರದವರು ಸ್ವಲ್ಪ ಪರಿಗಣಿಸಿ ಉತ್ತಮ ರೀತಿಯಲ್ಲಿ ನಮಗೆ ಪರಿಹಾರ ಕೊಡಬೇಕಾಗಿ ನಾವು ನಿಮ್ಮ ಹತ್ರ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಯಾಕೆಂದರೆ ಈಗ ಪ್ರತಿ ಒಂದು ಗಿಡಕ್ಕೆ 100 ರೂಪಾಯಿ 80 ರೂಪಾಯಿ ರೇಟ್ ಆಗಿದೆ. ಆ ಗಿಡನ ನಾವೀಗ 7 ವರ್ಷ ಕಾಯಬೇಕು. ಅಷ್ಟೋ ತನಕ ನಾವು ಫಸ್ಟ್ ಬರೋ ತನಕ ನಮಗೆ ಯಾವುದೇ ಥರದ ಇನ್ಕಮ್ ದುಡಿಮೆ ಇರೋದಿಲ್ಲ. ಹಾಗಾಗಿ ರೈತರುಗಳು ತುಂಬ ಸಂಕಷ್ಟದಲ್ಲಿದ್ದಾರೆ. ಇದ್ರ ಬಗ್ಗೆ ಪ್ರಕಟವಾಗಿ ಪರಿಗಣಿಸಿ ನಮಗೆ ಉತ್ತಮವಾದ ಪರಿಹಾರ ಕೊಡಬೇಕಾಗಿ ಸರ್ಕಾರದ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅಕಾಲಿಕ ಮಳೆ ಸ್ಟಾರ್ಟ್ ಆಗಿ ನಮ್ಮ ಈ ಅಕ್ಕಪಕ್ಕದ ಊರ ಬೀಸಿದ ನಾವೆಂದೂ ಕಂಡರಿಯದಂಥ ಬಿರುಗಾಳಿ ಆಲಿಕಲ್ ಮಳೆಯಿಂದ ಹೊಳೆಹೊನ್ನೂರು ಹೋಬಳಿ ಮತ್ತು ಕೂಡ್ಲಿಗೆರೆ ಹೋಬಳಿಯ ಸುಮಾರು 32 ಹಳ್ಳಿಗಳಲ್ಲಿ ಸಂಪೂರ್ಣ ಸರ್ವನಾಶ ಆಗಿದೆ. ನಾವು ಎಂದೂ ನೋಡಿಲ್ಲ ಈ ರೀತಿಯಾದಂಥ ಹಾನಿ. ಸುಮಾರು ಮನೆಗಳು ಬಿದ್ದು ಹೋಗಿದ್ದಾವೆ. ವಾಸ ಮಾಡಲಿಕ್ಕೆ ಜನರಿಗೆ ದಾರಿ ಇಲ್ಲದೆ ಶಾಲೆಗಳಲ್ಲಿ ಗಂಜಿ ಕೇಂದ್ರ ಪ್ರಾರಂಭ ಮಾಡಿದ್ದಾರೆ. ಪೂರ್ತಿ ಜಾನುವಾರುಗಳು ಸತ್ತು ಹೋಗಿದ್ದಾವೆ. ಒಟ್ಟು 11,35,000 ಅಡಿಕೆ ಮರಗಳು ಸಂಪೂರ್ಣ ನೆಲಕ್ಕುರುಳಿದ್ದಾವೆ. ತೆಂಗಿನ ಮರಗಳು ನೆಲಕ್ಕುರುಳಿದ್ದಾವೆ. ಬಾಳೆ ಸಂಪೂರ್ಣ 100 ಎಕರೆ ಬಾಳೆ ನಾಶ ಆಗಿದೆ. ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ರೂರಲ್ ಮತ್ತು ಭದ್ರಾವತಿ ಪ್ರದೇಶಗಳಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಮಳೆ ಮತ್ತು ಗಾಳಿಯಿಂದ ಕೆಲವು ಪ್ರದೇಶಗಳಲ್ಲಿ ತೋಟಗಾರಿಕೆ ಬೆಳೆಗಳ ಹಾನಿಯಾಗಿತ್ತು. ಏಪ್ರಿಲ್ ತಿಂಗಳಲ್ಲಿ ನಮಗೆ ಒಟ್ಟಾರೆ 514 ಹೆಕ್ಟೇರ್ ಹಾನಿಯಾಗಿತ್ತು ತೋಟಗಾರಿಕಾ ಬೆಳೆ ಪ್ರದೇಶ. ಅದರಲ್ಲಿ 33%ಗಿಂತ ಹೆಚ್ಚು ಹಾನಿಯಾಗಿರ್ತಕ್ಕಂಥ ಪ್ರದೇಶ 434 ಹೆಕ್ಟೇರ್. ಅದೇ ರೀತಿ ಮೇಯಲ್ಲಿ ಮತ್ತೆ 460 ಹೆಕ್ಟೇರ್ ಒಟ್ಟಾರೆ ಹಾನಿಯಾಗಿದೆ. ಅದರಲ್ಲಿ 33%ಗಿಂತ ಹೆಚ್ಚಿನ ಹಾನಿಯಾಗಿರ್ತಕ್ಕಂಥ ಪ್ರದೇಶ 216 ಹೆಕ್ಟೇರ್ ಆಗಿರ್ತದೆ. ಸೊ ಯಾಕೆ ಅಂತ ಹೇಳಿದ್ರೆ ಈ 33%ಗಿಂತ ಹೆಚ್ಚು ಹಾನಿಯಾಗಿರ್ತಕ್ಕಂಥ ಪ್ರದೇಶಗಳಿಗೆ ಮಾತ್ರ ನಾವು ಪರಿಹಾರವನ್ನು ಕೊಡೋದಕ್ಕೆ SDRF ನಾರ್ಮ್ಸಲ್ಲಿ ಅವಕಾಶ ಇರೋದ್ರಿಂದ ಆ ರೀತಿ 33%ಗಿಂತ ಹೆಚ್ಚು ಹಾನಿಯಾಗಿರ್ತಕ್ಕಂಥ ಪ್ರದೇಶಗಳ ಉಲ್ಲೇಖವನ್ನು ನಾವು ತಗೊಳ್ತೀವಿ. ಇಲ್ಲಿ ಹಾನಿಯಾಗಿರ್ತಕ್ಕಂಥ ಪ್ರದೇಶಕ್ಕೆ ನಮ್ಮ ನಾರ್ಮ್ಸ್ ಪ್ರಕಾರ 1 ಹೆಕ್ಟೇರ್ಗೆ 22,500 ರೂಪಾಯಿಗಳನ್ನು ನಮಗೆ ಕೊಡೋದಕ್ಕೆ ಅವಕಾಶ ಇದೆ. ಆದರೆ ಸ್ಥಳೀಯ ಇದರ ಬಗ್ಗೆ ಮಾತನಾಡೋದಕ್ಕೆ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂಥ ಬಸವಲಿಂಗಪ್ಪ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ, ಹೇಳ್ರಿ ಸರ್. ಈಗ ಒಂದು ಅಡಿಕೆ ಮರ ನಾಶಕ್ಕೆ ಒಂದು ಇಂತಿಷ್ಟು ಅಂತ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ರೈತರು ಎಷ್ಟು ಮರಗಳನ್ನು ಕಳ್ಕೊಂಡಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಸರ್. ಈಗ ನಿಮ್ಮ ಬೇಡಿಕೆ ಏನು ಸರ್? ನಮ್ದು ಇವತ್ತು ನಾವು ಸಂಪೂರ್ಣ 11,35,000 ಹೊಳೆಹೊನ್ನೂರು ಹೋಬಳಿ ಕೂಡ್ಲಿಗೆರೆ ಹೋಬಳಿಯಲ್ಲಿ 32 ಹಳ್ಳಿಗಳಲ್ಲಿ ಇವತ್ತು ಅಡಿಕೆ ಮರ ಮತ್ತೆ ತೆಂಗಿನ ಮರ ಮನೆಗಳು ಸಂಪೂರ್ಣ ನಾಶ ಆಗಿದ್ದಾವೆ.
ಬಾಳೆ ಸುಮಾರು ನಷ್ಟ ಆಗಿದೆ. ಈಗ ಅವರ ಮಾರ್ಗಸೂಚಿ ಪ್ರಕಾರ 22,000 ಒಂದು ಹೆಕ್ಟೇರ್ಗೆ, 1 ಎಕರೆಗೆ 9,000, ಅಲ್ಲಿಗೆ 1 ಎಕರೆಗೆ 548 ಮರ ಕೂರ್ತವೆ ಅಂತ ಹೇಳಿ ಅಡಿಕೆ ಮರ ಅದನ್ನ ಭಾಗ ಹಾಕಿದ್ರೆ 16 ರೂಪಾಯಿ ಬರುತ್ತೆ. ನಾವು ಅಡಿಕೆ ಮರ ಕಡಿದು ಹೊರಗೆ ಸಾಗಿಸ್ಲಿಕ್ಕೆ 200 ರೂಪಾಯಿ ಖರ್ಚು ಮಾಡಿದೀವಿ. ಏನು ನಾವು ಅಡಿಕೆ ಮರ ತೋಟದಿಂದ ಹೊರಗೆ ಹಾಕಕ್ಕೆ. ಆಮೇಲೆ ಒಂದು ಅಡಿಕೆ ಮರದಲ್ಲಿ 3 ರಿಂದ 4 kg ಅಡಿಕೆ ಬರೋ ಈ ವರ್ಷ ಫಸಲು ಬರ್ತಾ ಇತ್ತು ನಮ್ಗೆ. 3 kg ಅಡಿಕೆ ಫಸಲು ಬಂದ್ರೆ 500 ರೂಪಾಯಿ ಅಂದ್ರೆ 1,500 ರೂಪಾಯಿ ನಷ್ಟ ಆಗಿದೆ. ಹೌದು ಹೌದು. 1,500 ರೂಪಾಯಿ ನಷ್ಟ ಆಗಿದೆ. ಈಗ ಸಸಿ ಹಾಕಿ ಮತ್ತೆ ಬೆಳೆಸಿದ್ದು ಅದೆಲ್ಲ 1,000 ರೂಪಾಯಿ ನಷ್ಟ ಹಾಕಿದೆ. ಮತ್ತೆ ಹೊಸದಾಗಿ ಬೆಳೆಸ್ತಕ್ಕಂಥದ್ದು ಅದಕ್ಕೆ ಬೆಲೆ ಕಟ್ಟಕ್ ಸಾಧ್ಯನೇ ಇಲ್ಲ. ನಮ್ಮ ನಷ್ಟಕ್ಕೆ ಯಾವ ಸರ್ಕಾರನೂ ಕೂಡ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಒತ್ತಾಯ ನಾವು 1 ಎಕರೆಗೆ ಕನಿಷ್ಠ 50,000 ನಾರು ಕೊಡಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದೀವಿ. 1 ಎಕರೆಗೆ ಕನಿಷ್ಠ ಅಡಿಕೆ ಮರ ಏನಾಗಿದೆ 50,000. ಮನೆ ಹಿಂದೆ ಏನಾಗಿತ್ತು ಅಂದ್ರೆ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಆಗಿದ್ದಾಗ ಅತಿವೃಷ್ಟಿಗೆ 5 ಲಕ್ಷ ರೂಪಾಯಿ ಒಂದು ಮನೆ ಕೊಡ್ತಾ ಇದ್ರು. ಅದೇ ರೀತಿ ಈಗ ಇವರು 1,40,000 ಕೊಡ್ತಾ ಇದ್ದಾರೆ. 5 ಲಕ್ಷ ರೂಪಾಯಿ ಮನೆ ಕೊಡಿ ಅಂತ ಹೇಳಿ ಮತ್ತೆ 50,000 ರೂಪಾಯಿ ಪರಿಹಾರ ಕೊಡ್ರಿ, ಕೊನೆ ಪಕ್ಷ ಅಷ್ಟಾರು ಪರಿಹಾರ ಕೊಡ್ರಿ ಅಂತ. ಆದ್ರೆ ಈಗ ಏಪ್ರಿಲ್ 26ನೇ ತಾರೀಕು ಹಾನಿಯಾಗಿದ್ದು 2 ತಿಂಗಳು ಮೇಲ್ ಕಳೆದಿದೆ. ಇವತ್ತು ಸರ್ಕಾರನೇ ಇನ್ನೂ ಇದಾಗಿಲ್ಲ. ಅದೇ ಸಂದರ್ಭಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಆಯ್ತು, ಇವರು ಮಂತ್ರಿಮಂಡಲ ಆಯ್ತು, ಕೆಲವೇ ಜನರು ಮಂತ್ರಿಗಳಾದ್ರು. ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಯಾರು ಆಗ್ಲಿಲ್ಲ. ಮತ್ತೆ ಉಸ್ತುವಾರಿ ಮಂತ್ರಿ ಅಂತ ಹೇಳಿ 3 ಜಿಲ್ಲೆಗೆ ಒಬ್ಬೊಬ್ರು ಉಸ್ತುವಾರಿ ಮಂತ್ರಿ ಅಂತ ಹೇಳಿ ನೇಮಕ ಮಾಡಿದ್ರು. ಅವರು ಜಾರ್ಜ್ ಅವರು ಏನಿಲ್ಲ ನಾಮಕಾವಸ್ತಿಗೆ ದಾವಣಗೆರೆ, ಶಿವಮೊಗ್ಗ ಮತ್ತೆ ಚಿಕ್ಕಮಗಳೂರು 3 ಜಿಲ್ಲೆ ಉಸ್ತುವಾರಿ ಅಂತ ಹೇಳಿ ಒಂದೇ ದಿನಕ್ಕೆ 3 ದಿನ ಸಭೆ ಮಾಡಿ ಹೋದ್ರು. ಒಂದೇ ದಿನಕ್ಕೆ ಕಾಟಾಚಾರಕ್ಕೆ ಸಭೆ ಮಾಡಿ ಹೋದ್ರು. ಅವರು ಉಸ್ತುವಾರಿ ಮಂತ್ರಿ ಅನ್ನೋ ರೀತಿ ವರ್ತಿಸ್ಲೇ ಇಲ್ಲ ಇಲ್ಲಿ ಬಂದು. ಇವತ್ತು ತುಂಗಾ ಲಿಫ್ಟ್ ಇರಿಗೇಷನ್ ಪೂರ್ತಿ ಕರೆಂಟ್ ಫೀಸ್ ಕಟ್ಟಿರಲಿಲ್ಲ. ಎಲ್ಲ ಒಳ್ಳೇದಾಗ್ಲಿ ಸರ್. ಈಗ ದೆಹಲಿ ಪ್ರವಾಸ ಎಲ್ಲ ಮುಗಿಸ್ಕೊಂಡು ಸಚಿವ ಸಂಪುಟ ವಿಸ್ತರಣೆ ಎಲ್ಲ ಮುಗಿಸ್ಕೊಂಡು ಮುಖ್ಯಮಂತ್ರಿಗಳು ಬರಲಿ, ನಿಮ್ಮ ಬೇಡಿಕೆನ ಮುಂದಿಡಿ, ಎಲ್ಲ ಒಳ್ಳೇದಾಗ್ಲಿ, ಎಲ್ಲ ರೈತರಿಗೂ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು.